ಫ್ಲೈಟ್ ಹತ್ತಲು ಬಂದು ತಾನು ಉಗ್ರನಂತ ಹೇಳಿರುವಂತಹ ವ್ಯಕ್ತಿ ಫೆಬ್ರವರಿ 17ರಂದು ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದು ತಡವಾಗಿ ಬೆಳಕಿಗೆ ಬಂದಿದೆ. ಬೆಂಗಳೂರಿನಿಂದ ಆದರ್ಶ ಅವನನ್ನ ಅರೆಸ್ಟ್ ಮಾಡ್ತಾರೆ. ಫೆಬ್ರವರಿ 17ರಂದು ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿರುವಂಥದ್ದು. ಬೆಂಗಳೂರಿನಿಂದ ಲಕ್ನೋಗೆ ತೆರಳಲು ಬಂದಿರುವಂತಹ ವ್ಯಕ್ತಿ ಈತ ಏರ್ ಇಂಡಿಯಾ ಸಿಬ್ಬಂದಿಯ ಬಳಿ ನಾನು ಉಗ್ರ ಅಂತ ಹೇಳ್ಕೊಂಡಿದ್ದಾನೆ. ಹಾಗಾಗಿ ಏರ್ ಇಂಡಿಯಾ ಸಿಬ್ಬಂದಿ ಒಂದು ಕ್ಷಣ ಬೆಚ್ಚು ಬಿದ್ದು ಠಾಣೆಗೆ ಕಂಪ್ಲೇಂಟ್ ಅನ್ನು ಕೊಡ್ತಾನೆ. ಪೊಲೀಸರು ಬಂದು ಅರೆಸ್ಟ್ ಮಾಡ್ತಾರೆ. ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ನಾನು ಉಗ್ರ ಅಂತ ಹೇಳ್ಕೊಂತಾನೆ, ನಂತರ ಯಾವುದೇ ರೀತಿಯಾದಂತ ಅಪಾಯ ಆಗ್ಲಿಲ್ವಾ? ಏನಾದ್ರೂ ಬಾಂಬ್ ಈ ತರದ್ ಏನಾದ್ರೂ ಕೆಲಸವನ್ನ ಮಾಡದ್ನ ಹೇಗೆ? ತಾನೊಬ್ಬ ಟೆರರಿಸ್ಟ್ ಅಂತಕ್ಕಂತ ಒಂದು ಬೆದರಿಕೆಯನ್ನ ಒಡ್ಡಿ ಏರ್ಪೋರ್ಟ್ ಒಳಭಾಗದಲ್ಲಿ ಬಂದಿರುವಂತಹ ಒಂದು ಘಟನೆ ಏನು ಫೆಬ್ರವರಿ 17ರಂದು ಘಟನೆ ನಡೆದಿರುವಂತದ್ದು. ಏನು ಬೆಂಗಳೂರಿನಿಂದ ಲಕ್ನೋಗೆ ಹೊರಟಿದ್ದಂತಹ ಏರ್ ಇಂಡಿಯಾ ವಿಮಾನ ಇರುತ್ತೆ. ಈ ಸಂದರ್ಭದಲ್ಲಿ ಆತನನ್ನ ಓರ್ವ ವ್ಯಕ್ತಿ ಬರ್ತಾನೆ. ಆ ತಪಾಸಣೆ ಗೇಟ್ ಬಳಿ ಬಂದಂತಹ ವ್ಯಕ್ತಿಯನ್ನ ಏನು CSF ಸಿಬ್ಬಂದಿಗಳು ತಪಾಸಣೆಗೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಆತ ಸಿಬ್ಬಂದಿಗಳಿಗೆ ನಾನೊಬ್ಬ ಟೆರರಿಸ್ಟ್, ದೂರದಿಂದ ಸರಿಯಿರಿ ಅಂತಕ್ಕಂಥ ಒಂದು ಬೆದರಿಕೆಯನ್ನ ಒಡ್ತಾನೆ. ಈ ಸಂದರ್ಭದಲ್ಲಿ ಗಾಬರಿಗೊಂಡಿದ್ದಂತಹ ಸಿಬ್ಬಂದಿಗಳು ನೇರವಾಗಿ ಆತನನ್ನ ಹಿಡಿಯುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಕೆಂಪೇಗೌಡ ಒಂದು ಪೊಲೀಸ್ ಠಾಣೆಗೆ ಕೂಡ ದೂರನ್ನು ನೀಡುವಂತ ಕೆಲಸವನ್ನ ಮಾಡ್ತಾರೆ. ಸದ್ಯ ಈಗ ಏರ್ಪೋರ್ಟ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದ್ದು ಫೆಬ್ರವರಿ 17ರಂದು ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿರುವಂಥದ್ದು. ಬೆಂಗಳೂರಿನಿಂದ ಲಕ್ನೋಗೆ ತೆರಳಲು ಬಂದಿರುವಂತಹ ವ್ಯಕ್ತಿ ಈತ ಏರ್ ಇಂಡಿಯಾ ಸಿಬ್ಬಂದಿಯ ಬಳಿ ನಾನು ಉಗ್ರ ಅಂತ ಹೇಳ್ಕೊಂಡಿದ್ದಾನೆ. ಹಾಗಾಗಿ ಏರ್ ಇಂಡಿಯಾ ಸಿಬ್ಬಂದಿ ಒಂದು ಕ್ಷಣ ಬೆಚ್ಚು ಬಿದ್ದು ಠಾಣೆಗೆ ಕಂಪ್ಲೇಂಟ್ ಅನ್ನು ಕೊಡ್ತಾನೆ. ಪೊಲೀಸರು ಬಂದು ಅರೆಸ್ಟ್ ಮಾಡ್ತಾರೆ. ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ನಾನು ಉಗ್ರ ಅಂತ ಹೇಳ್ಕೊಂತಾನೆ, ನಂತರ ಯಾವುದೇ ರೀತಿಯಾದಂತ ಅಪಾಯ ಆಗ್ಲಿಲ್ವಾ? ಏನಾದ್ರೂ ಬಾಂಬ್ ಈ ತರದ್ ಏನಾದ್ರೂ ಕೆಲಸವನ್ನ ಮಾಡದ್ನ ಹೇಗೆ? ತಾನೊಬ್ಬ ಟೆರರಿಸ್ಟ್ ಅಂತಕ್ಕಂತ ಒಂದು ಬೆದರಿಕೆಯನ್ನ ಒಡ್ಡಿ ಏರ್ಪೋರ್ಟ್ ಒಳಭಾಗದಲ್ಲಿ ಬಂದಿರುವಂತಹ ಒಂದು ಘಟನೆ ಏನು ಫೆಬ್ರವರಿ 17ರಂದು ಘಟನೆ ನಡೆದಿರುವಂತದ್ದು. ಏನು ಬೆಂಗಳೂರಿನಿಂದ ಲಕ್ನೋಗೆ ಹೊರಟಿದ್ದಂತಹ ಏರ್ ಇಂಡಿಯಾ ವಿಮಾನ ಇರುತ್ತೆ. ಈ ಸಂದರ್ಭದಲ್ಲಿ ಆತನನ್ನ ಓರ್ವ ವ್ಯಕ್ತಿ ಬರ್ತಾನೆ. ಆ ತಪಾಸಣೆ ಗೇಟ್ ಬಳಿ ಬಂದಂತಹ ವ್ಯಕ್ತಿಯನ್ನ ಏನು CSF ಸಿಬ್ಬಂದಿಗಳು ತಪಾಸಣೆಗೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಆತ ಸಿಬ್ಬಂದಿಗಳಿಗೆ ನಾನೊಬ್ಬ ಟೆರರಿಸ್ಟ್, ದೂರದಿಂದ ಸರಿಯಿರಿ ಅಂತಕ್ಕಂಥ ಒಂದು ಬೆದರಿಕೆಯನ್ನ ಒಡ್ತಾನೆ. ಈ ಸಂದರ್ಭದಲ್ಲಿ ಗಾಬರಿಗೊಂಡಿದ್ದಂತಹ ಸಿಬ್ಬಂದಿಗಳು ನೇರವಾಗಿ ಆತನನ್ನ ಹಿಡಿಯುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಕೆಂಪೇಗೌಡ ಒಂದು ಪೊಲೀಸ್ ಠಾಣೆಗೆ ಕೂಡ ದೂರನ್ನು ನೀಡುವಂತ ಕೆಲಸವನ್ನ ಮಾಡ್ತಾರೆ. ಸದ್ಯ ಈಗ ಏರ್ಪೋರ್ಟ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದ್ದು ಆತನ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ. ಜೊತೆಗೆ ಈತನನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ನಡೆಸಿದ್ದಾರೆ.
ಸೊ ಆ ಸಂದರ್ಭದಲ್ಲಿ ವಿಚಾರಣೆಗೆ ಒಳಪಡಿಸಿದಂತ ಸಂದರ್ಭ ಆತ ಯಾವುದೇ ಈ ರೀತಿಯ ಕೃತ್ಯಕ್ಕೆ ಮುಂದಾಗಿರಲಿಲ್ಲ. ಸೊ ಆತ ಬೆದರಿಸೋದಕ್ಕಾಗಿ ಈ ರೀತಿಯಾಗಿ ಕೃತ್ಯವನ್ನ ಬೆಸಗಿದ್ದ ಅಂತಕ್ಕಂಥ ವಿಚಾರ ಇದೀಗ ಮೇಲ್ನೋಟಕ್ಕೆ ತಿಳಿದು ಬಂದಿರುವಂತದ್ದು. ಸದ್ಯ ಪ್ರಕರಣವನ್ನ ದಾಖಲಿಸಿಕೊಂಡಿರುವಂತಹ ಕೆಂಪೇಗೌಡ ಏರ್ಪೋರ್ಟ್ ಪೊಲೀಸರು ಪ್ರಕರಣದ ತನಿಖೆಯನ್ನ ಮುಂದುವರೆಸಿರುವಂತದ್ದು. ಧನ್ಯವಾದ ಭರತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.